ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಹಲೋ ಮಯೂರಿ, ಹೇಗಿದ್ಯೆ? ಹಾ, ನಾನ್ ಚೆನ್ನಾಗಿದ್ದೀನಿ ಕಣೆ. ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಸರಿ, ಏನ್ ಮಾಡ್ತಿದ್ದೀರಾ? ನಾನು ಓದ್ತಿದ್ದೆ ಮಯೂರಿ. ಅಜ್ಜಿಗ್ ಫೋನ್ ಕೊಡು. ಕೊಟ್ಟೆ. ಅಜ್ಜಿ ಅಜ್ಜಿ. ಬಂದೆ. ಅಜ್ಜಿ, ಮಯೂರಿ ಫೋನ್ ಮಾಡಿದ್ದಾಳೆ. ಕೊಡು ಕೊಡು. ಹಲೋ ಮಯೂರಿ. ಅಜ್ಜಿ, ನೀನು ದುಡ್ಡಿನ ವಿಷಯ ಹೇಳಿದ್ಯಲ್ಲ, ಅದನ್ನ ನಾನು ಯಜಮಾನ್ರ ಹತ್ರ ಮಾತಾಡಿದ್ದೀನಿ. ಅದಕ್ಕೆ ಅವರು ಮುಂಚೆ ಕೊಡ್ತಿದ್ದ ಹಾಗೆ ತಿಂಗಳು 20,000 ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸರಿನಾ? ಅಲ್ಲ ಕಣವ್ವ, ನೀ ದುಡ್ಡು ಕಳ್ಸು ಅಂತ ಹೇಳಿರೋದು ಗೊತ್ತಾದ್ರೆ ಆ ಅಮ್ಮ ನಿನ್ನ ಸುಮ್ಮನೆ ಬಿಡ್ತಾಳ? ಏನಾರು ತೊಂದರೆ ಕೊಟ್ರೆ? ಅಜ್ಜಿ, ಅವರೇ ನಮ್ಗೆ ಸುಮ್ನೆ ದುಡ್ಡನ್ನ ಕೊಡ್ತಾ ಇಲ್ಲ. ನಾನು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅದಕ್ಕೆ ಸಂಬಳ ತರ ಕೊಡ್ತಾ ಇದ್ದಾರೆ. ಮಾಡೋ ಕೆಲ್ಸಕ್ಕೆ ಸಂಬಳ ತಗೊಳ್ಳೋದು ತಪ್ಪ ಅಜ್ಜಿ? ಏನವ ನೀ ಹಿಂಗೆ ಹೇಳ್ತೀಯಾ? ನೀ ಆ ಮನೆ ಸೊಸೆ ಅಲ್ವಾ? ಆ ಮನೆ ಸೊಸೆ ಅನ್ನೋ ಭಾವನೆ ನಿಂಗಿನ್ನೂ ಬಂದಿಲ್ವಾ? ಅದ್ಯಾವತ್ತೂ ಬರೋದಿಲ್ಲ ಅಜ್ಜಿ. ಯಾಕೆ ಅಂದ್ರೆ ನಾನ್ ಯಾವತ್ತೂ ಈ ಮದ್ವೆನ ಒಪ್ಕೊಂಡೇ ಇಲ್ಲ. ಯಾಕವ ಮಯೂರಿ ನೀ ಹಿಂಗೆಲ್ಲ ಮಾತಾಡ್ತೀಯಾ? ಅಯ್ಯೋ, ಅದ್ ನಿನ್ ಮನೆ, ನೀ ಬಾಳಿ ಬದುಕ್ಬೇಕಾಗಿರೋ ಮನೆ. ಅಜ್ಜಿ, ಹೇಳ್ತಿದ್ದೀನಲ್ಲ, ಹಳ್ಳಿನಲ್ಲಿರೋದು ನಮ್ಮನೆ, ಇಲ್ಲಿರೋದು ಸುಮ್ನೆ. ದಯವಿಟ್ಟು ಮತ್ತೆ ಮತ್ತೆ ಇದನ್ನೆಲ್ಲ ಮಾತಾಡ್ಬೇಡ. ನನಗೆ ನಿನ್ ಸಂತೋಷ ಮುಖ್ಯ. ಅದಕ್ಕೋಸ್ಕರ ಇಲ್ಲಿ ನಡೆಯೋದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ ಹೊರತು ಈ ಮನೆ ಸೊಸೆ ಅನ್ನೋ ಅಧಿಕಾರದಿಂದ ಅಲ್ಲ. ಅರ್ಥ ಆಯ್ತಾ? ಅಯ್ಯೋ ಶಿವನೇ, ಇದಕ್ಕೇನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣವ್ವ. ನೀನೇನು ಹೇಳ್ಬೇಡ. ಲಕ್ಷ್ಮಿಗ್ ಫೋನ್ ಕೊಡು. ತಗೋ ಮಗ. ಹಲೋ. ಮತ್ತೆ ಇನ್ನೇನೇ ಸಮಾಚಾರ? ಮಯೂರಿ, ದುಡ್ಡಿನ ವಿಚಾರ ಬಂದಿದ್ದು ಕೇಳ್ತಿದ್ದೀನಿ. ಕುಮಾರಿ ಅಕ್ಕ ಕಾಲೇಜಲ್ಲಿ ಇನ್ನೂ ಜಾಸ್ತಿ ಓದ್ಬೇಕಂತೆ, ಅದಕ್ಕೆ ಇನ್ನೂ ಜಾಸ್ತಿ ದುಡ್ಡು ಖರ್ಚಾಗತ್ತೆ ಅಂತ ಹೇಳ್ತಿದ್ಲು. ಆ ದುಡ್ಡು ನಮ್ಮ ಕೈಲಿ ಹೊಂಚಕ್ಕಾಗತ್ತಾ ಇಲ್ಲ ಓದೋದು ನಿಲ್ಸ್ಬಿಡೋದ ಅಂತ ಕೇಳ್ತಿದ್ಲು. ತರ್ಲೆ, ನಾನಿರುವಾಗ ಅವಳೇನಕ್ಕೆ ಓದೋದನ್ನ ನಿಲ್ಲಿಸ್ಬೇಕು? ಅವಳು ಎಷ್ಟು ಬೇಕಾದ್ರೂ ಓದ್ಲಿ, ನಾನು ಅದನ್ನ ನೋಡ್ಕೋತೀನಿ. ನೀನು ಅಷ್ಟೇ, ನೀನ್ ಎಲ್ಲಿವರೆಗೂ ಓದ್ಬೇಕು ಅಂತ ಅನ್ಸತ್ತೋ ಓದು. ದುಡ್ಡಿನ ಬಗ್ಗೆ ಎಲ್ಲ ಯೋಚನೆ ಮಾಡಬಾರ್ದು, ಸರಿನಾ? ಸರಿ ಮಯೂರಿ. ಸಮ್ಮು, ತುಂಬಾ ಚಳಿ ಆಗ್ತಿದೆ ಅಲ್ವಾ? ಒಂದ್ ಕೆಲ್ಸ ಮಾಡಿ, ಅಡಿಗೆ ಮನೆಗೆ ಹೋಗಿ ಸ್ಟವ್ ಆನ್ ಮಾಡಿ ಅದ್ರ ಮೇಲೆ ಕೂತ್ಕೊಳ್ಳಿ, ಚಳಿ ಎಲ್ಲ ಹೊಟ್ಟೋಗ. ಏನ್ ಸಮ್ಮು ನೀನು ಇಂಥ ಚಳಿಯಲ್ಲಿ ರೊಮ್ಯಾಂಟಿಕ್ ಆಗಿ ಮಾತಾಡೋದು ಬಿಟ್ಟು ಪ್ರೆಷರ್ ಅಲ್ಲಿರೋ ಕೂಕರ್ ತರ ಮಾತಾಡ್ತಿದೆಯಲ್ಲ. ನಂಗ್ ನೋಡಿದ್ರೆ ಏನು ಅನಿಸ್ತಿಲ್ವಾ? ತುಂಬಾ ಅನ್ಸ್ತ. ಏನ್ ಅನಿಸ್ತಿದೆ? ತೆಗೆದ್ 4 ಕಪಾಲಕ್ ಹಾಕ್ಬೇಕು ಅನ್ಸ್ತಿದೆ. ಸ್ವಲ್ಪ ಹತ್ರ ಬನ್ನಿ, ಹೇಗ್ ಬೀಳುತ್ತೆ ಅಂತ ತೋರಿಸ್ತೀನಿ. ಹೋಗ್ ಸಮ್ಮು, ನೀನು ನನ್ ಮೇಲೆ ಸ್ವಲ್ಪನೂ ಪ್ರೀತಿ ಇಲ್ಲ ಅಲ್ಲ? ಮದುವೆ ಆಗಿ ಇಷ್ಟು ವರ್ಷ ಆಯ್ತು, ಈಗ್ಲೂ ನಾವಿಬ್ರೇ ಇದ್ದೀವಿ. ನಮ್ದೇ ಆದಂತ ಪ್ರತಿರೂಪವಾದಂತ ಒಂದು ಮಗು ಬೇಕು ಅಂತ ಅನಿಸ್ತಿಲ್ವಾ? ಅದಕ್ಕೆಲ್ಲ ಟೈಮ್ ಬರುತ್ತೆ. ಮೊದ್ಲು ನಾನು ಅನ್ಕೊಂಡಿರೋದೆಲ್ಲ ಆಗ್ಲಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಅಷ್ಟೊತ್ತಿಗೆ ನನ್ ಕೈ ಕೋಲ್ ಬಂದಿರುತ್ತೆ, ನಿನ್ ಕಣ್ಣಿಗೆ ಕನ್ನಡಕ ಬಂದಿರುತ್ತೆ. ಗಾಳಿ ಇರುವಾಗ್ಲೇ ಗಾಳಿಪಟ ಹಾರಿಸ್ಬಿಡ್ಬೇಕು, ಇಲ್ಲಾಂದ್ರೆ ಬಾಲಂಗೊಚ್ಚಿ ಹಿಡ್ಕೊಂಡು ಓಡಾಡ್ಬೇಕಷ್ಟೇ. ಈಗ ನೀವು ಸುಮ್ನೆ ಇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಹುಚ್ಚ ಆಸ್ಪತ್ರೆಗೆ ಸೇರ್ಸ್ಬೇಕಾಗತ್ತೆ. ಅಕ್ಕ, ಬಾವ ನಿನ್ಗೇನೆ ಹುಚ್ಚಿಡ್ಸೋದು? ನಾನ್ ನಿಂಗೊಂದು ಹುಚ್ಚಿಡೋಂತ ವಿಷಯ ಹೇಳ್ತೀನಿ. ಇಲ್ಲಿವರೆಗೂ ಇವ್ರು ತಲೆ ತಿಂತಾ ಇದ್ರು, ಈಗ ತಲೆ ತಿನ್ನೋದಕ್ ನೀನ್ ಬಂದ್ಯಾ? ಅಕ್ಕ, ಮೊದ್ಲು ನಾನು ಹೇಳೋ ವಿಷಯ ಕೇಳು. ಅಲ್ಲ ಅಖಿಲ, ನಿನಗೆ ಡೈರೆಕ್ಟ್ ಆಗಿ ಎಂಟ್ರಿ ಇರ್ಬೇಕಾದ್ರೆ ಸುತ್ತಿ ಬಳಸಿ ಯಾಕೆ ಮಾತಾಡ್ತೀಯ? ಅದೇನಂತ ಡೈರೆಕ್ಟ್ ಆಗಿ ಹೇಳು. ಅಕ್ಕ,
ಈ ತೆಂಗಿನ ಚಿಪ್ಪು ಗೋವಿಂದ್ ಅಂತ ಹೋಗ್ಬಿಟ್ಟು ನೀ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ಲಂತೆ. ಜೊತೆಗೆ ನಾನು ಈ ಮನೆ ಕೆಲಸದೋಳು, ನನ್ಗೂ ಸ್ಯಾಲ್ರಿ ಬೇಕು, ನಾನು ಹೋಗಿ ಅಪ್ಪನ ಹತ್ರ ಕೇಳ್ತೀನಿ ಅಂತ ಹೇಳಿದ್ಲಂತೆ.